ಹಾಯ್ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಾನು ಇದುವರೆಗೂ ಮೀಟ್ ಆಗಿರೋ 90% ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ದಾರೆ. ಜಸ್ಟ್ ಒಂದು 10% ಜನ ಮಾತ್ರ ಹೌದು ಇದರಲ್ಲೂ ಕೂಡ ದುಡ್ಡು ಮಾಡ್ಬೋದು ಅಂತ ಹೇಳಿರೋದು. ಸೊ ಟ್ರೈ ಮಾಡೋಣ. ನನ್ನ ಅಕೌಂಟಲ್ಲಿ ಈಗ ಆಲ್ಮೋಸ್ಟ್ 65,000 ಬ್ಯಾಲೆನ್ಸ್ ಇದೆ. ಈಗ ನನ್ನ ಟಾರ್ಗೆಟ್ ಏನಂದರೆ ಈ 65,000ನ 1 ಲ್ಯಾಕ್ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ. ನೋಡೋಣ, ಇದನ್ನು ಮಾಡೋಕ್ಕೆ ನನಗೆ ಎಷ್ಟು ದಿನ ಬೇಕಾಗುತ್ತೆ ಅಥವಾ ಎಷ್ಟು ಮಂತ್ ಬೇಕಾಗುತ್ತೆ ನೋಡೋಣ, ಚೆಕ್ ಮಾಡೋಣ. ಇನ್ಮೇಲೆ ನಾನು ಏನೇನು ಅಪ್ಡೇಟ್ ಮಾಡ್ತೀನಿ, ನಾನು ಏನೇನು ಪೋರ್ಷನ್ಸ್ ತೊಗೋತೀನಿ ಅದನ್ನೆಲ್ಲ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ರೆಕಾರ್ಡ್ ಪರ್ಪಸ್ಗೆ ಅಂತ ನೋಡೋಣ. ಯೂನಿಯಸ್ ಸಪೋರ್ಟ್ ಇದ್ದರೆ 65,000 1 ಲ್ಯಾಕು ಮಾಡ್ಬೋದು, 10 ಲ್ಯಾಕು ಮಾಡ್ಬೋದು ಅಂತ ತೋರಿಸೋಣ. ಸೊ ಲೆಟ್ಸ್ ಮ್ಯಾನಿಫೆಸ್ಟ್ 1 ಲ್ಯಾಕ್. ಥ್ಯಾಂಕ್ಸ್ ಸೊ ಮಚ್, ಬಾಯ್. ಸೊ ಪೊಸಿಷನ್ ಬಗ್ಗೆ ಅಪ್ಡೇಟ್ ಮಾಡೋದಾದರೆ, ನಾನು ನಿನ್ನೆ ಈವ್ನಿಂಗ್ ಮಧ್ಯಾಹ್ನ ಒಂದು ಕಾಲ್ನ ಸೆಲ್ ಮಾಡಿದೆ. ಶಾರ್ಟ್ ಸೆಲ್ಲಿಂಗ್ ನಾನು ಜಾಸ್ತಿ ಮಾಡೋದು. ಸೊ ಕಾಲ್ ಸೆಲ್ ಮಾಡಿದ್ದೆ. ಅದು ಇವತ್ತು ಮಾರ್ನಿಂಗ್ ಆಗೋಷ್ಟೊತ್ತಿಗೆ 1200 ಪ್ರಾಫಿಟ್ ಬಂದಿತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, 1700 ಪ್ರಾಫಿಟು, 450 ಲಾಸು. ಸೊ ನೆಟ್ ಪ್ರಾಫಿಟ್ ಒಂದು 1200 ಬಂದಿತ್ತು. ಆಮೇಲೆ ಇವತ್ತು ಬೆಳಿಗ್ಗೆ ಒಂದು ಕಾಲ್ ಪುಟ್ಟಲ್ಲಿ ಶಾರ್ಟ್ ಸೆಲ್ಲಿಂಗ್ ತೊಗೊಂಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 140 ಲಾಸ್ ಆಯಿತು. ಸೊ ಇದು ಬಿಟ್ಟೆ. ಸೊ 1200 ಪ್ಲಸ್ ನೆಟ್ 140 ಹೋದಾಗ 1100 ಪ್ರಾಫಿಟಲ್ಲಿದ್ದೆ ನಾನು. ಮಧ್ಯದಲ್ಲಿ ಆಫ್ಟರ್ನೂನ್ ಒಂದು ಒಳ್ಳೆ ಮೂವ್ ಸಿಗ್ತಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಕಾಲ್ನ ಮತ್ತೆ ಶಾರ್ಟ್ ಸೆಲ್ ಮಾಡಿದೆ. ಕಾಲ್ನಲ್ಲಿ ಒಂದು 1400 ಪ್ರಾಫಿಟ್ ಬಂತು, ಒಂದು 500 ಲಾಸ್ ಆಯಿತು. ಸೊ ನೆಟ್ ಪ್ರಾಫಿಟ್ ಒಂದು 900 ಬಂದಿತ್ತು. ಸೊ ನೆಟ್ ಪ್ರಾಫಿಟ್ ಆಲ್ಮೋಸ್ಟ್ 2000 ಪ್ರಾಫಿಟ್ ಬಂದಿದೆ ನನಗೆ ಇವತ್ತು ಆಲ್ರೆಡಿ. ಸೊ ಆಲ್ಮೋಸ್ಟ್ ಪ್ರಾಫಿಟ್ ಬುಕ್ ಮಾಡಿಬಿಟ್ಟಿದ್ದೀನಿ ನಾನು. 2050 ಪ್ರಾಫಿಟ್ ಬುಕ್ ಆಗಿದೆ. ನಾಳೆಗೆ ಅಂತ ನಾನು ತೊಗೊಂಡಿರೋಂಥ ಪೊಸಿಷನ್ ಒಂದು ಪಿನ ಶಾರ್ಟ್ ಸೆಲ್ ಮಾಡಿದ್ದೀನಿ. ಏನಕ್ಕೆ ರೀಸನ್ ಏನಂತ ಅಂದರೆ, ಇಲ್ಲಿದೆಯಲ್ಲ, ಸೊ ನಾನು ತೊಗೊಂಡಿರೋಂಥದ್ದು ಪುಟ್. ಏನಕ್ಕೆ ನಾನು ಶಾರ್ಟ್ ಸೆಲ್ ಮಾಡಿದ್ದೀನಿ ಅಂತ ಅಂದರೆ, ಇಲ್ಲಿ ಆಲ್ಮೋಸ್ಟ್ ಬೀಳೋದು ಡೌಟ್ ಇದೆ. ಇಲ್ಲಿ ಸಪೋರ್ಟ್ ನೋಡಿದ್ರೆ 25 to 35ವರೆಗೂ ಸಪೋರ್ಟ್ ಇದೆ. ಸೊ 25,050ಗೂ ಇಲ್ಲೊಂದು ಮೇಜರ್ ಸಪೋರ್ಟ್ ಇದೆ. ಸೊ ಎಷ್ಟೇ ಆದರೂ ಕೂಡ ಇದಕ್ಕಿಂತ ಕೆಳಗಡೆ ಬೀಳಲ್ಲ ಅಂತ ಹೇಳಿ ನಾನು 24,950ಗೆ ನಾನು ಶಾರ್ಟ್ ಸೆಲ್ ಮಾಡಿರೋದು. ಅದಕ್ಕೆ ಹೆಡ್ಜಿಂಗ್ ಪೋರ್ಷನ್ ಥರ ನಾನು ಇದನ್ನು 24,800 ಹೆಡ್ಜಿಂಗ್ ಪೋರ್ಷನ್ ತೊಗೊಂಡೋದು. ಸೊ ನನ್ನ ಆಲ್ಮೋಸ್ಟ್ ಮಾರ್ಜಿನ್ 45,000 ಬರುತ್ತೆ. ಹಾಗಾಗಿ ಪೋರ್ಷನ್ ತೊಗೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ನಾಳೆ. ಥ್ಯಾಂಕ್ ಯು.